ಫ್ರೆಂಡ್ಸ್, ಅಮೋ ಕಿಚನ್ಗೆ ಸ್ವಾಗತ. ನಾನಿವತ್ತು ಬದನೆಕಾಯಿ ಎಣ್ಗಾಯಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬದನೆಕಾಯಿನ ಸ್ವಚ್ಛಾಗಿ ಅಂದರೆ ಮುಳ್ಳಿರುತ್ತಲ್ಲ ಅದನ್ನೆಲ್ಲ ಈ ಥರ ಕತ್ತರಿಸ್ಕೊಂಡು ತುದಿನ ಸ್ವಲ್ಪ ಹೀಗೆ ಕಟ್ ಮಾಡಿಕೊಂಡು ಈ ಥರ ಹೋಳನ್ನ ಮಾಡಿಕೊಂಡು ಏನು ಮಾಡಬೇಕು, ಈ ಥರ ನೀರಲ್ಲಿ ಹಾಕಿದರೆ ಇದು ಸ್ವಲ್ಪ ಬಿಡಿ ಬಿಡಿ ಆಗುತ್ತೆ. ನಂತರ ಇದನ್ನ ಇದರಲ್ಲೇ ಹಾಕಿಬಿಟ್ಟು ಇದು ಚಟ್ನಿ ಮಾಡ್ಕೊಂಡಿರ್ತೀವಲ್ಲ, ಶೇಂಗಾ ಚಟ್ನಿ, ಅದನ್ನು ಬದ್ನಿಕಾಯಿ ಎಣ್ಗಾಯಲ್ಲಿ ಅಂದರೆ ಬದ್ನಿಕಾಯಿ ಒಳಗೆ ತುಂಬೋದಕ್ಕೆ ಫಿಲ್ ಮಾಡೋದಕ್ಕೆ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ಭಾಳ ಗಟ್ಟಿಯಾಗಿವಲ್ಲ, ಭಾಳ ತಿಳುವಾಗಿಯೂ ಕಲಿಸ್ಕೋಬಾರ್ದು. ಸ್ವಲ್ಪ ಅದರಲ್ಲಿ ತುಂಬೋದಕ್ಕೆ ನಮಗೆ ಕರೆಕ್ಟಾಗಿ ಬರಬೇಕು. ಆ ಥರ ನಾವೇನು ಮಾಡಬೇಕು, ಈ ಥರ ಇದನ್ನು ರೆಡಿ ಮಾಡ್ಕೋಬೇಕು. ಹೀಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರೆಡಿ ಮಾಡ್ಕೋಬೇಕು. ಹೀಗೆ ರೆಡಿ ಮಾಡಿಕೊಂಡು ಈ ಬದ್ನಿಕಾಯಿ ಕಟ್ ಮಾಡಿಟ್ಟಿದ್ದೀವಲ್ವಾ, ಇದು ಕಟ್ ಮಾಡ್ಕೊಂಡು ಇಟ್ಕೊಂಡು ಬದ್ನಿಕಾಯಲ್ಲಿ ನಾವೇನು ಮಾಡಬೇಕು, ಈ ಥರ ಸ್ವಲ್ಪ ಸ್ವಲ್ಪನೇ ತುಂಬ್ಕೋಬೇಕು. ಈ ಥರ ಒಳಗೆ ನಾವೇನು ಮಾಡಬೇಕು, ತುಂಬ್ಕೋಬೇಕು. ಈಗ ಈ ಬದ್ನಿಕಾಯಿನ ಹೋಳು ಮಾಡ್ಕೋವಾಗ ನಾವೇನು ಮಾಡಬೇಕು, ಕರೆಕ್ಟಾಗಿದೆ ಕರೆಕ್ಟಾಗಿ ನೋಡಿಕೊಂಡು ನಾವೇನು ಮಾಡಬೇಕು, ಹೋಳು ಮಾಡ್ಕೋಬೇಕು. ಹೋಳು ಮಾಡಿಕೊಂಡು ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಇಟ್ಕೊಂಡು ಎಲ್ಲಕ್ಕೂ ಏನು ಮಾಡಬೇಕು, ಈ ಥರ ಫಿಲ್ ಮಾಡ್ಕೋಬೇಕು. ಈ ಥರ ತುಂಬ್ಕೋಬೇಕು. ಈ ಥರ ಕರೆಕ್ಟಾಗಿ ನಾವು ಇದ್ರೊಳಗೆ ತುಂಬಿಕೊಂಡ್ರೆ ಚೆನ್ನಾಗಿರುತ್ತೆ. ಹೊರಗೆ ಸ್ವಲ್ಪನೂ ಬರಬಾರ್ದು, ಹಾಗೆ ಕರೆಕ್ಟಾಗಿ ತುಂಬ್ಕೋಬೇಕು. ಥರ ಬದ್ನಿಕಾಯಲ್ಲಿ ತುಂಬ್ಕೊಂಡಿದ್ದೀವಲ್ವ, ಈ ಥರ ತುಂಬಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ತುಂಬ್ಕೊಂಡಿದ್ದ ಬದನೆಕಾಯಿಯನ್ನು ಸ್ವಲ್ಪ ಫ್ರೈ ಮಾಡಬೇಕು. ಈ ಥರ ನಾವು ಇದನ್ನು ಫ್ರೈ ಮಾಡಬೇಕು. ಅಂದರೆ ಸ್ಮೂತಾಗಿರುತ್ತೆ ಬದನೆಕಾಯಿ. ತಿನ್ನೋರು ಸ್ವಲ್ಪನೂ ಬಿಡಲ್ಲ, ಎಲ್ಲ ಅಂದರೆ ಈ ಥರ ತುಂಬನ್ನು ಮಾತ್ರ ಬಿಡ್ತಾರೆ. ಎಲ್ಲನೂ ರೊಟ್ಟಿ ಒಳಗಾಗಲಿ ಚಪಾತಿ ಒಳಗಾಗಲಿ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ಈ ಥರ ಅದನ್ನು ಫ್ರೈ ಮಾಡ್ಕೋಬೇಕು, ಕರಿಬೇಕು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಮೂತಾಗಿರುತ್ತೆ. ಈ ಥರ ಇದನ್ನು ಫ್ರೈ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ.
ಸ್ವಲ್ಪ ನೀಟಾಗಿ ಬೇಯಬೇಕು, ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈ ಥರ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು. ಈ ಥರ ಎತ್ತಿಟ್ಕೊಂಡು ಇನ್ನೊಂದಿದೆ, ಇದನ್ನ ಒಂಥರ ಕಾಯಿಸ್ಕೊಂಡಿರ್ತೀನಿ. ಇಟ್ಕೊಂಡು ಸ್ವಲ್ಪ ಅದು ಒಳಗಡೆ ಚಟ್ನಿ ತುಂಬಿರ್ತೀವಲ್ವ, ಸ್ವಲ್ಪ ಅದು ಹೊರಗೆ ಬಂದರೆ ಈ ಥರ ಸ್ವಲ್ಪ ಇದಾಗುತ್ತೆ. ಅದನ್ನು ತೆಗೆದುಬಿಟ್ಟು ನಾವು ಆಮೇಲೆ ಅದನ್ನು ಹಾಕ್ಕೊಂಡು ಕಡಿಮೆ ಮಾಡ್ಕೋಬೋದು. ಎಣ್ಣೆಯನ್ನು ಇವಾಗ ಇದನ್ನು ನಾನು ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನಂತರ ನಾನು ಏನು ಮಾಡಿದ್ದೀನಿ, ಸ್ವಲ್ಪ ಉಳ್ಳಿಗಡ್ಡೆ ಮತ್ತು ಟೊಮೆಟೊ, ಬೆಳ್ಳುಳ್ಳಿ, ಮೆಂತ್ಯಕಾಳು ಎಲ್ಲನೂ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಾನು ಏನು ಮಾಡಿದ್ದೀನಿ, ಅದನ್ನು ರುಬ್ಕೊಂಡಿದ್ದನ್ನು ಇದಕ್ಕೆ ಹಾಕೋತೀನಿ. ಇದು ಹಸಿ ಹೋಗೋವರೆಗೆ ಏನು ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಏನು ಮಾಡಬೇಕು, ಈ ಥರ ಅದನ್ನು ಹುರ್ಕೋಬೇಕು. ಚೆನ್ನಾಗಿ ಹಸಿ ಹೋಗೋವರೆಗೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೋಬೇಕು. ಇದಕ್ಕೆ ನಾವು ಏನು ಮಾಡಬೇಕು, ಸ್ವಲ್ಪ ಖಾರದ ಪುಡಿನ, ಸ್ವಲ್ಪ ಅರಿಶಿನ ಪುಡಿನ, ಹಾಗೆ ಸ್ವಲ್ಪ ಸಾಲ್ಟು ಹಾಕ್ಕೊಂಡು ಸ್ವಲ್ಪ ಶೇಂಗಾ ಚಟ್ನಿ, ಹಾಕೊಂಡು ಏನು ಮಾಡಬೇಕು, ಸ್ವಲ್ಪ ಹಸಿ ಹೋಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಈ ಥರ ಈ ಚಟ್ನಿನ ಹಾಕೋದ್ರಿಂದ ಬದ್ನಿಕಾಯಿ ಎಣ್ಗಾಯಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ತಿನ್ನೋದಕ್ಕೂ ಸ್ವಲ್ಪ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ನಾವೇನು ಮಾಡಬೇಕು, ಅದಕ್ಕೆ ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಟೊಮೆಟೊ, ಈರುಳ್ಳಿ ಎಲ್ಲ ಕುದಿಸಿ ಅದನ್ನ ಸ್ವಲ್ಪ ಎಣ್ಣೆಯಲ್ಲಿ ತಾಳಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡ್ಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಚಪಾತಿ, ರೊಟ್ಟಿ, ಪೂರಿ ಅದ್ರ ಜೊತೆಗೂ ಬೇಕಾದರೆ ಅನ್ನದ ಜೊತೆನೂ ನಾವು ಇಷ್ಟಪಟ್ಟು ತಿನ್ಬೋದು. ಈ ಥರ ಮಾಡಿಬಿಟ್ಟು ಸ್ವಲ್ಪ ಕವರ್ ಮಾಡ್ಕೊಂಡ್ಬಿಡ್ಬೇಕು. ಹೇಗಂದರೆ ಅದೆಲ್ಲ ಒಂಥರ ನೀಟಾಗಿ ಪೇಸ್ಟ್ ಬರುತ್ತೆ. ಒಂದು ಸೆಕೆಂಡ್ ಈ ಥರ ಮುಚ್ಚಿಬಿಟ್ಬಿಡ್ಬೇಕು. ಈ ಥರ ಮುಚ್ಚಿಟ್ಬಿಡ್ಬೇಕು ಲೋ ಫ್ಲೇಮಲ್ಲಿ. ಒಂದು ನಿಮಿಷ ಮಾತ್ರ ಲೋ ಫ್ಲೇಮಲ್ಲಿ ಅದನ್ನು ಮುಚ್ಚಿಟ್ಬೇಕು. ಇವಾಗ ಬಂದಿದೆ ಸ್ವಲ್ಪ. ಇದಕ್ಕೆ ಏನು ಮಾಡಬೇಕು, ನಾವು ಎಣ್ಗಾಯಿನ ಈ ಥರ ಹಾಕೋಬೇಕು. ಈ ಥರ ಹಾಕೊಂಡ್ಬಿಟ್ಟು ಸ್ವಲ್ಪ ಮತ್ತೆ ನಾವೇನು ಮಾಡಬೇಕು, ಈ ಥರ ಪ್ಲೇಟ್ನ ಮುಚ್ಚಿಡಬೇಕು. 1 ನಿಮಿಷ ಸಾಕು. ಈ ಥರ ಮುಚ್ಚಿಟ್ಬಿಟ್ಟು ನಂತರ ಇದೆಲ್ಲ ಫ್ರೈ ಆಗಿದೆ. ಇದು ಚಟ್ನಿ ಮಾಡ್ಕೊಂಡಿದ್ದೀವಲ್ಲ, ಉಳಿದಿದ್ದಕ್ಕೆ ಸ್ವಲ್ಪ ನೀರು ಕುಡಿಸಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈ ಥರ ಮೇಲೆ ನೀರು ಹಾಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ನಾನು ಶೇಂಗಾ ಚಟ್ನಿನ ಹಾಕೋತೀನಿ. ಶೇಂಗಾ ಚಟ್ನಿ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಎಷ್ಟು ಬೇಕಷ್ಟು ನಮಗೆ ಹಾಕೋಬೇಕು.
ಹಾಕೊಂಡ್ಬಿಟ್ಟು ಸ್ವಲ್ಪ ಮೇಲೆ ಈ ಥರ ಕೊತ್ತಂಬರಿನ ಕವರ್ ಮಾಡಿಕೊಂಡು ಹಾಕ್ಕೊಂಡು ನಂತರ ಈ ಥರ ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮುಚ್ಚಿಟ್ಕೊಂಡಿರ್ಬೇಕು. ಓಕೆ ಫ್ರೆಂಡ್ಸ್, ಈ ಥರ ನಾವು ಬದ್ನಿಕಾಯಿನ ಕೆಳಗೆ ಹಾಕಿ ನಾವು ಎಣ್ಗಾಯಿ ಆಗಕ್ಕೆ ಬಿಟ್ಟಿದ್ವಲ್ಲ, ಈಗ ನೋಡೋಣ ಹೇಗಾಗಿದೆ ಅಂತ. ನೋಡಿ, ಈ ಥರ ಚೆನ್ನಾಗಿ ರೆಡಿಯಾಗಿ ಬರುತ್ತೆ. ಎಣ್ಗಾಯಿ ಇವಾಗ ರೆಡಿಯಾಗಿದೆ ನೋಡಿ, ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಮಾಡ್ಕೊಳ್ಳಿ. ಎಣ್ಗಾಯಿನ ತಿನ್ನೋಕೆ ಚೆನ್ನಾಗಿರುತ್ತೆ. ಇದೊಂದು ಎಣ್ಗಾಯಿನ ಪೂರ್ತಿಯಾಗಿ ತಿಂದ್ಬಿಟ್ಟು ಇದು ತುಂಬನ್ನು ಮಾತ್ರ ಬಿಡ್ತಾರೆ, ಆ ಥರ ಚೆನ್ನಾಗಿ ರೆಡಿಯಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಂದಿನ ರೆಸಿಪಿಯೊಳಗೆ ಮೀಟ್ ಆಗ್ತೀನಿ. ಬಾಯ್.